ಕಣ್ಣಿಗೆ ತಂದು ಅಡ್ಡ ಹಾಕ್ತೀರ ನೋಡಿ ಇವಳು ಹಿಂಗೆ ಕಾರಾಡ್ಸಾಕ್ ಬಿಡ್ತೀರಾ. ಹಾಯ್ ಗಾಯ್ಸ್, ಸಾಂಗ್ ಹಾಕ್ ಮಾಡೋ, ಇಂಟ್ರೊಡಕ್ಷನ್ ಕೊಡೋಣ. ಯಾ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಲಾವಣ್ಯ ವೈಭವ್ ಬ್ಲಾಗ್ಸ್. ಅಂತೂ ಜಾಗನೇ ಬಿಡ್ತಿಲ್ಲ ಬಿಡು. ನಂಗೆ ತಲೆಗೆಡಬಾಗಿನ್ನ. ಸೊ ನಾವಿವತ್ತು ಫುಲ್ ಫ್ಯಾಮಿಲಿ ಗೊರವನಹಳ್ಳಿಗೆ ಹೋಗ್ತಾ ಇದೀವಿ. ಎಕ್ಸೆಪ್ಟ್ ಮೈ ಫಾದರ್ ಆ್ಯಂಡ್ ಮೈ ಚಿಕ್ಕಪ್ಪ ಮತ್ತು ನಮ್ಮಪ್ಪ ಇಬ್ಬರು ಬಂದಿಲ್ಲ, ಆ್ಯಂಡ್ ಸನ್ನಿ ಬಂದಿಲ್ಲ. ನಾವೆಲ್ಲರೂ ಹೋಗ್ತಾ ಇದ್ದೀವಿ ಈ ಕಾರಲ್ಲಿ. ಸಂದೀಪ, ನಾನು, ತೇಜು, ವರ್ಷ ಇದ್ದೀವಿ. ಶಿಫ್ಟಲ್ಲಿ ಶಿಫ್ಟಲ್ಲಿ ನಮ್ಮ ಚಿಕ್ಕಮ್ಮ, ಅಮ್ಮ, ಬುಜ್ಜಿ, ರವಿ, ನನ್ನ ಮಗಳು ಅದರಲ್ಲಿದ್ದಾರೆ. ಬರೀ ನಮ್ಮ ಫ್ಯಾಮಿಲಿನೇ ಹೋಗ್ತಾ ಇದ್ದೀವಿ. ಬರೀ ನಮ್ಮ ಫ್ಯಾಮಿಲಿನೇ ಹೋಗ್ತಾ ಇದ್ದೀವಿ. ಇನ್ನೇನು ಹೇಳಬೇಕು ಅಷ್ಟೇ. ಸೊ ಲೆಟ್ಸ್ ಗೆಟ್ ದಿಸ್ ವರ್ಕ್ ಸ್ಟಾರ್ಟೆಡ್ ಗೈಸ್. ನನ್ನ ಪ್ರೀವಿಯಸ್ ಬ್ಲಾಗ್ಸ್ ಎಲ್ಲ ನೋಡಿದರೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್, ನಿಮ್ಗೆ ಏನು ಅನಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ಸ್ಟಾರ್ಟ್ ಮಾಡೋಣ. ಈಗ ಆಲ್ರೆಡಿ ನಾವು ಮಂಚನಹಳ್ಳಿ ರೀಚ್ ಆಗಿದ್ದೀವಿ. ಇನ್ನೂ ಆಲ್ಮೋಸ್ಟ್ 50 ಮಿನಿಟ್ಸ್ ತೋರಿಸ್ತಾ ಇದೆ, 42 ಕಿಲೋಮೀಟರ್ಸು. ನಾವು ಗೌರಿಬಿದನೂರು ಮೇಲೆ ಹೋಗ್ತಾ ಇದ್ದೀವಿ. ಮಂಚನಹಳ್ಳಿ ಮೇಲೆ. ಗೌರಿಬಿದನೂರ್ಗೆ ಹೋಗಲ್ಲ ನಾವು. ಗೌರಿಬಿದನೂರ್ಗೆ ಹೋಗಲ್ವಂತೆ ಫ್ರೆಂಡ್ಸ್, ಆ ಸೈಡ್. ಸೊ ಮಂಚನಹಳ್ಳಿ, ಈಗ ಸದ್ಯಕ್ಕೆ ಮಂಚನಹಳ್ಳಿಲಿ ಇದ್ದೀವಿ. ರೂಟ್ ಮ್ಯಾಪ್ ಹೆಂಗೆ ತೋರಿಸುತ್ತೋ ಹಂಗೆ ಹೋಗೋದು. ಎಷ್ಟೋ ವರ್ಷಗಳಾಗೋಗೈತೆ ಗೊರವನಹಳ್ಳಿಗೆ ಹೋಗೇ ಇರಲಿಲ್ಲ. ಹೋಗ್ಬೇಕು ಅಂದ್ಕೊಂಡು ಇವತ್ತು ಫೈನಲಿ ಆ ಡೇ ಬಂದಿದೆ. ವಿ ಆರ್ ಗೋಯಿಂಗ್ ಟು ಗೊರವನಹಳ್ಳಿ. ಅಲ್ಲಿಂದ ಅಲ್ಲಿಗೆ ಘಾಟಿ ಹೋಗೋ ಪ್ಲ್ಯಾನ್ ಇದೆ. ನೋಡಮ್ಮ ಏನಾಗುತ್ತೆ ಅಂತ. ಒಳಗಡೆ ಬಿಸಿಲು ಸುಡ್ತಾ ಇದೆ. ಆ ಬಿಸಿಲು ನೋಡೇ ಅರ್ಧ ನನಗೆ ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಕಾರಲ್ಲಿ ಇರೋಷ್ಟೊತ್ತು ಚೆನ್ನಾಗಿರುತ್ತೆ AC ಆನಲ್ಲಿ, ಬಟ್ ಈಚೆ ಹೋದಾಗ ಆಗಲ್ಲ. ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ನೀವು ಮಾತ್ರ ವ್ಲಾಗ್ನ ಫುಲ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್. ಸೊ ನೀವು ವ್ಲಾಗ್ ನೋಡ್ತಾ ಇದ್ದಂಗೆ ನನಗೆ ಗೊತ್ತಿರೋ ಗೊರವನಹಳ್ಳಿ ಸ್ಟೋರಿನ ನಾನು ನಿಮ್ಗೆ ಹೇಳ್ತೀನಿ. ಇದು ನನಗೆ ನಮ್ಮಮ್ಮ ಅವರೆಲ್ಲ ಹೇಳಿರೋದು. ಸೊ ಇಲ್ಲೇನು ಅಂತ ಅಂದರೆ, ತುಂಬ ವರ್ಷಗಳಿಂದ ಅಬ್ಬಯ್ಯ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಅವನದು ದಿನಚರಿ ಏನಾಗಿರುತ್ತೆ ಅಂದರೆ, ಹಸುಗಳ್ನ ಕರ್ಕೊಂಡು ಹೋಗೋದು, ಮೇಯಿಸೋದು, ಹಸುಗಳಿಗೊಂದು ನದಿಯಲ್ಲಿ ಸ್ನಾನ ಮಾಡಿಸೋದು, ಮನೆಗೆ ಬರೋದು, ಇಷ್ಟೇ ಅವನ ದಿನಚರಿ ಆಗಿರುತ್ತೆ. ಒಂದು ದಿನ ಹಸುಗಳ್ನ ಸ್ನಾನಕ್ಕೆ ಅಂತ ಕರ್ಕೊಂಡು ಹೋದಾಗ ನದಿಯಲ್ಲಿ ಬಬಲ್ಸ್ ಸೌಂಡ್ ಬರುತ್ತೆ, ಅಂದರೆ ನೀರ್ಗುಳ್ಳೆ ಅಂತ ಏನಂತೀವಿ, ಅದ್ರ ಸೌಂಡ್ ಬರುತ್ತೆ. ಅದ್ರ ಸೌಂಡ್ ಬಂದಾಗ ಅವನು ನೋಡಿದಾಗ ಒಂದು ಅಶರೀರವಾಣಿ, ಅಂದರೆ ಅವನಿಗೆ ಏನು ಕಾಣಿಸಲ್ಲ, ಬಟ್ ಜಸ್ಟ್ ವಾಯ್ಸ್ ಮಾತ್ರ ಬಂದು ಕೇಳುತ್ತೆ. ನಾನು ನಿಮ್ಮ ಮನೆಗೆ ಬರ್ತೀನಿ, ನನ್ನ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದಾಗ ಅವನಿಗೆ ಫಸ್ಟ್ ಭಯ ಆಗ್ಬಿಟ್ಟು, ನಾನು ನಮ್ಮಮ್ಮನ ಕೇಳ್ಕೊಂಡು ಬರ್ತೀನಿ, ನಮ್ಮಮ್ಮ ಏನಂತಾರೋ ಅದನ್ನ ನೋಡ್ಕೊಂಡು ಹೇಳ್ತೀನಿ ನಿಮಗೆ ಅಂತ ಅಂತಾರೆ. ಸೆಕೆಂಡ್ ಡೇ ಬಂದಾಗ ಕೇಳುತ್ತೆ, ಮತ್ತೆ ಕೇಳ್ದ ನಿಮ್ಮಮ್ಮನ್ನ ಅಂದಾಗ, ಅಯ್ಯೋ ನಾನು ಕೇಳೋದು ಮರ್ತೋಗ್ಬಿಟ್ಟೆ ಅಂದಾಗ, ಪರವಾಗಿಲ್ಲ, ನದಿ ಪಕ್ಕದಲ್ಲಿರೋ ಮಣ್ಣನ್ನ ನಿನ್ನ ಬಟ್ಟೆಯಲ್ಲಿ ಕಟ್ಕೊಂಡೋಗು, ಅದನ್ನ ನೋಡಿದಾಗ ನೀನು ನೆನಪಾಗುತ್ತೆ ನಿಮ್ಮಮ್ಮನ ಕೇಳಬೇಕು ಅನ್ನೋದು ಅಂತ ಅಂದಾಗ, ಅವನು ಅದೇ ಥರನೇ ಅಲ್ಲಿ ನದಿ ಪಕ್ಕದಲ್ಲಿರೋ ಮಣ್ಣನ್ನು ತಗೊಂಡು ಬಟ್ಟೆಲಿ ಕಟ್ಕೊಂಡು ಹೋಗ್ತಾನೆ. ಮನೆಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆನ ನೋಡಿದಾಗ ಮಣ್ಣಿರುತ್ತೆ. ಆ ಮಣ್ಣನ್ನು ನೋಡಿದ ತಕ್ಷಣ ಅವನಿಗೆ ಆ ಶರೀರವಾಣಿ ಮತ್ತೆ ಕೇಳ್ಸೋಕೆ ಸ್ಟಾರ್ಟ್ ಆದಾಗ ಅವ್ರ ಅಮ್ಮನ ಕೇಳ್ತಾನೆ, ಈ ಥರ ನದಿ ಹತ್ರ ನನಗೆ ಹಿಂಗೆ ವಾಯ್ಸ್ ಕೇಳಿಸ್ತಾ ಇದೆ, ನಾನು ನಿಮ್ಮ ಮನೆಗೆ ಬರಲಾ ಅಂತ ಕೇಳೋದು ಅಂದಾಗ ಅವ್ರ ಅಮ್ಮ ಅಂತಾರೆ, ನೀನು ದೇವತೆಯಾಗಿ ಬರೋದಿದ್ರೆ ಬಾ, ದೆವ್ವ ಆಗಿ ಬರೋದಿದ್ರೆ ಬರಬೇಡ ಅಂತ ಹೇಳು ಆ ವಾಯ್ಸ್ಗೆ ಅಂತ ಅವ್ರಮ್ಮ ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ ಡೇನು ಅವ್ನು ಅಲ್ಲಿಗೆ ಹೋದಾಗ ಅದೇ ಥರ ಅವ್ರಮ್ಮ ಹೆಂಗೆ ಹೇಳಿದ್ರು ಹಂಗೆ ಹೇಳ್ತಾನೆ, ನೀನು ದೆವ್ವ ಆಗಿ ಬರೋದಾದ್ರೆ ಬರಬೇಡ, ದೇವತೆ ಆಗಿ ಬರೋದಾದ್ರೆ ನಮ್ಮ ಮನೆಗೆ ಬಾ ಅಂತ ಅಂದಾಗ, ನಾನು ನಿಮ್ಮ ಮನೆಗೆ ಲಕ್ಷ್ಮಿಯಾಗೆ ಬರ್ತೀನಿ ಅಂತ ಅಂದ್ಬಿಟ್ಟು, ದೇವತೆಯಾಗೆ ಬರ್ತೀನಿ ಅಂತ ಅಂದ್ಬಿಟ್ಟು, ನಿನ್ನ ಹೆಗಲ ಮೇಲೆ ಜಾಗ ಮಾಡ್ಕೊಂಡು ನಾನು ಬರ್ತೀನಿ ಅಂತಂದಾಗ ಆ ಹುಡುಗ ಸರಿ ಅಂತ ಅಂದ್ಬಿಟ್ಟು ಜಾಗ ಮಾಡ್ಕೊಂಡಾಗ ಒಂದು ದೇವಿ ವಿಗ್ರಹ ಶಂಕು ಚಕ್ರದಿಂದ ಇರೋದು ಅವನ ಹೆಗಲ ಮೇಲೆ ಬಂದು ಇರುತ್ತೆ. ಅದನ್ನ ಮನೆಗೆ ತಗೊಂಡ್ಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೂಜೆ ಮಾಡಿದ ತಕ್ಷಣನೇ, ಈಗ ಸಾಕ್ಷಾತ್ ಲಕ್ಷ್ಮಿ ಬಂದಾಗ ಮನೇಲಿರೋ ಸಿರಿ ಸಂಪತ್ತು, ಆಗಿನ ಕಾಲದಲ್ಲಿ ಸಿರಿ ಸಂಪತ್ತು ಅಂದರೆ ಧಾನ್ಯ, ಹಸು ಕರುಗಳು ಅಲ್ವಾ. ಸೊ ಅದನ್ನೆಲ್ಲ ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ದಿನ ಪೂಜೆ ಮಾಡ್ತಾ ಇರ್ತಾನೆ. ಅವ್ನು ಪೂಜೆ ಮಾಡೋ ರೊಟೀನ್ ಹೆಂಗಿರುತ್ತೆ ಅಂದರೆ, ಪೂಜೆ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಲೋಟ ಹಾಲು ಇಡೋರಂತೆ.
ಆ ಹಾಲ್ನ ಎಲ್ಲಿಂದನೋ ಬರ್ತಾ ಇದ್ದಿದ್ದು ಒಂದು ಹಾವು ಕುಡ್ಕೊಂಡು ಹೋಗೋದಂತೆ. ಸೊ ಹಂಗೆ ಪ್ರತಿ ವರ್ಷನೂ ಮಾಡ್ತಾ ಇದ್ದಾಗ ಸಿರಿ ಎಲ್ಲ ಜಾಸ್ತಿ ಆಯ್ತಲ್ವಾ, ಮನೆ ಕಟ್ಸೋ ಐಡಿಯಾ ಬಂದು ಆ ಹಾವು ಹೋಗಿ ಒಂದ್ ಮರದಲ್ಲಿ ಇರೋದಂತೆ. ಇವ್ನ್ ಗೊತ್ತಿಲ್ದಿರ ಆ ಮರನ್ ಕಡ್ದು ಮನೆ ಕಟ್ಸೋಣ ಅಂತ ಅನ್ಕೋತಾನೆ. ಅವಾಗ ಆ ಮರನ್ ಕಡ್ದಾಗ ಆ ಹಾವು ಮನುಷ್ರು ಕೂಗ್ದಂಗ್ ಕೂಗುತ್ತಂತೆ. ಅದಕ್ಕೆ ಅವ್ನಿಗೆ ಯೋಚನೆ ಆಗಿ ನಾನು ಎಂತ ಕೆಲ್ಸ ಮಾಡ್ಬಿಟ್ಟೆ ಅಂತ ಆ ಯೋಚನೆಯಲ್ಲೇ ಹಾಸಿಗೆ ಹಿಡಿದ್ ಬಿಡ್ತಾನಂತೆ. ಅದಾದ್ಮೇಲೆ ಅವ್ರ ತಮ್ಮನೂನು ಅಲ್ಲಿ ಇಲ್ಲಿ ಕೆಲ್ಸ ಮಾಡ್ಕೊಂಡಿದ್ದವ್ರು ಮನೇಲಿ ಈ ತರ ಆಯ್ತು ಅಂದಾಗ ಮನೇಲೇ ಬಂದು ದೇವಿ ಪೂಜೆ ಮಾಡ್ಕೊಂಡು ಅವ್ರು ಅದು ಇದು ಕೆಲ್ಸ ಮಾಡ್ಕೊಂಡು ಅವ್ರು ಒಂದ್ ವರ್ಷ ಅಷ್ಟ್ ವರ್ಷ ಪೂಜೆ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಆ ದೇವತೆನೇ ಕನ್ಸಿಗ್ ಬಂದು ನಾನ್ ನಿಮ್ ಮನೇಲಿ ಇದ್ದಿದ್ ಸಾಕು, ಹಿಂಗೆ ಊರತ್ರ ನಂದು ದೇವಸ್ಥಾನ ಕಟ್ಸು ಅಂತ ಹೇಳ್ತಾರೆ. ಅವಾಗ ಅವ್ರು ಕಟ್ಟಿಸ್ತಾರೆ. ಆದ್ರೆ ಆ ಮಣ್ಣಿನಲ್ಲೇ ಕಟ್ಟಿಸ್ಬೇಕು. ಮಣ್ಣು ಬಂದು ಎಳನೀರಲ್ಲಿ ಕಲಸಿ ಗುಡಿ ಕಟ್ಬೇಕು ಅಂದಾಗ ಅದೇ ತರ ಕಟ್ಟಿಸ್ತಾರೆ. ಅದಾದ್ಮೇಲೆ ಅಲ್ಲಿ ಪೂಜೆ ಎಲ್ಲ ಆಗ್ತಾ ಇರತ್ತೆ. ಒಂದಿನ ಕಳ್ರು ಕಳ್ತನಕ್ ಬಂದಾಗ ಅವ್ರಿಗೆ ಕಣ್ಣೆಲ್ಲ ಮಂಜಾಗೋಗುತ್ತೆ. ಅಂದ್ರೆ ಕಣ್ ಕಾಣ್ಸಲ್ಲ. ನೆಕ್ಸ್ಟ್ ಡೇ ಪುರೋಹಿತರು ಬಂದ್ ಕೇಳಿದಾಗ ಈ ತರ ಆಗೋಯ್ತು ನಮ್ಗೆ ಅಂತಾರೆ. ಅವಾಗ ಅವ್ರು ದೇವಿನ್ ಕೇಳಿ ನೀವು ಈ ಮಣ್ಣನ್ ಮಂಟಪ ಏನಿದೆ ಅದನ್ನ ಕಲ್ಲಿನ್ ಮಂಟಪ ಕಟ್ಸಿದ್ರೆ ನಿಮ್ಗೆ ದೃಷ್ಟಿ ಬರುತ್ತೆ ಅಂದಾಗ ಅವ್ರು ಸರಿ ಆಯ್ತು ಅಂತ ಒಪ್ಕೊಂಡು ಅವಾಗ್ ದೃಷ್ಟಿ ಬಂದು ಆ ಕಲ್ಲಿನ್ ಮಂಟಪಕ್ಕೆ ಎಷ್ಟು ದುಡ್ಡಾಗುತ್ತೋ ಅಷ್ಟುನುನು, ಅಂದ್ರೆ ಅವ್ರು ಏನೇನ್ ಕಳ್ತನ ಮಾಡಿರ್ತಾರೆ ಆ ದುಡ್ಡನ್ನೆಲ್ಲ ಅಲ್ಲಿ ಕೊಟ್ಬಿಟ್ಟು ಅವ್ರವ್ರ ಊರ್ಗ್ ಅವ್ರು ಹೋಗ್ತಾರೆ. ಸೊ ಈ ತರ ಮಣ್ಣಿನ ಮಂಟಪ ಇಂದ ಕಲ್ಲಿನ ಮಂಟಪ ಆಯ್ತು. ಅದಾದ್ಮೇಲೆ ಒಂದಷ್ಟು ವರ್ಷಗಳ ಕಾಲ ಪೂಜೆ ನಡೆಯುತ್ತೆ. ಅದಾದ್ಮೇಲೆ ಊರು ವಲಸೆ ಹೋಗೋದು ಅದ್ರಿಂದ ಪೂಜೆ ನಿಂತೋಗುತ್ತೆ. ಈಗ ಒಂದಷ್ಟು ವರ್ಷ ಆದ್ಮೇಲೆ ಈಗ ನೀವೇನ್ ಗೊರವನಹಳ್ಳಿಲಿ ಕಮಲಮ್ಮ ಅನ್ನೋದು ಫೋಟೋ ಅದೆಲ್ಲ ನೋಡ್ತೀರಾ, ಅವ್ರು ಆ ಊರಿಗ್ ಸೊಸೆಯಾಗಿ ಬಂದಿರ್ತಾರೆ. ಅವ್ರು ಆ ದೇವಸ್ಥಾನ ನೋಡಿ ಅವ್ರು ಕನ್ಸಲ್ ಬಂದು ಅವ್ರೋಗ್ ಪೂಜೆ ಮಾಡಕ್ ಸ್ಟಾರ್ಟ್ ಆಗೋದು. ಅದಾದ್ಮೇಲೆ ನಿಮ್ಗೆಲ್ಲ ಗೊತ್ತು ಪವಾಡಗಳು ಎಲ್ಲ. ಸೊ ಮೈನ್ ಈಗ ಲಕ್ಷ್ಮೀ ಟೆಂಪಲ್ ಏನು ಅಂತ ಅಂದ್ರೆ ನಮ್ಗೆ ಜೀವನದಲ್ಲಿ ನೆಮ್ಮದಿ, ಸಿರಿ, ಶಾಂತಿ ಎಲ್ಲ ಕೊಡೋದಕ್ಕೆ. ನೀವು ಯಾರ್ಯಾರು ಗೊರವನಹಳ್ಳಿ ಟೆಂಪಲ್‌ಗೆ ಹೋಗಿಲ್ಲ ಅಂತ ಅಂದ್ರೆ ಹೋಗಿ, ಇದು ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು. ನಮ್ಗೆ ಚಿಕ್ಕಬಳ್ಳಾಪುರದಿಂದ ಅಂತೂ ತುಂಬಾನೇ ಹತ್ರ, ಬ್ಯಾಂಗ್ಳೂರಿಂದಾನೂ ಬರ್ಬೋದು, ಟ್ರಾಫಿಕ್ ಏನು ಇರೋದಿಲ್ಲ. ಸೊ ಯಾರ್ಯಾರೆಲ್ಲ ಹೋಗಿಲ್ಲ ವಿಸಿಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ. ಈಗ ಅನ್ನದಾನ ಎಲ್ಲ ಮಾಡ್ತಾ ಇರ್ತಾರೆ. ನಾವು ಪ್ರಸಾದ ಅಲ್ಲೇ ತಿಂದಿದ್ದು. ನೀವು ವಿಡಿಯೋದಲ್ಲಿ ನೋಡೇ ಇರ್ತೀರ. ಆ್ಯಂಡ್ ನಾನು ಹೇಳಿದ ಈ ಚಿಕ್ಕ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ನಾವು ಎಲ್ಲ ದರ್ಶನ ಎಲ್ಲ ಆಯ್ತು. ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಳಂಗಿಲ್ಲ. ಅದಾದ್ಮೇಲೆ ಪ್ರಸಾದ ತಿಂದು ಅಲ್ಲಿ ಆ ಹಳ್ಳಿಯವರೇ ಈ ತರ ಹಣ್ಣು ಆ ಸೀಸನಲ್ ಫುಡ್ ಏನಿರುತ್ತೋ ಅದನ್ನೆಲ್ಲ ಮಾರ್ತಾ ಇರ್ತಾರೆ. ನಮ್ಗೆ ಏನ್ ಬೇಕೋ ಅದೆಲ್ಲ ತಗೊಂಡು ಆ್ಯಂಡ್ ಸಪೋಟ ತಗೊಂಡಿದ್ದೆ ಗೈಸ್, ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಸಖತ್ ಸ್ವೀಟ್ ಇತ್ತು. ಆ್ಯಂಡ್ ಒಂದು ಸಪೋಟದಲ್ಲಿ 9 ಸೀಡ್ಸ್ ಇತ್ತು. ಇದು ಪಾಸಿಬಲ್ ಯೂಶುವಲಿ ಸಪೋಟದಲ್ಲಿ 3 ಆರ್ 4 ಸೀಡ್ಸ್ ಅಷ್ಟೇ ನೋಡಿರೋದು. ಸೊ ನನಗೆ 9 ಸೀಡ್ಸ್ ಇತ್ತು. ಆ್ಯಂಡ್ ಆಗ್ಲೇ ಹೇಳ್ದಂಗೆ ಘಾಟಿಗೆ ಹೋಗ್ಲಿಲ್ಲ ಗೈಸ್. ನನ್ನ ಮಗಳು ನಾವು ಆನ್ ದ ವೇ ಗೊರವನಹಳ್ಳಿಯಿಂದ ಹೋಗ್ಬೇಕಾದ್ರೆ ವಾಮಿಟ್ ಮಾಡ್ಕೊಂಡ್ಬಿಟ್ಲು. ಬಟ್ಟೆ ಬೇರೆ ಇನ್ನೊಂದ್ ಜೊತೆ ತಗೊಂಡಿರ್ಲಿಲ್ಲ ಮರ್ತೋಗಿ, ಅದಕ್ಕೆ ಘಾಟಿಗೆ ಹೋಗ್ಲಿಲ್ಲ. ಸೊ ಇಲ್ಲಿಗೆ ನನ್ನ ವ್ಲಾಗ್‌ನ ಎಂಡ್ ಮಾಡ್ತಾ ಇದ್ದೀನಿ.